ಸರ್ ಮಾತು ಹೇಳ್ಬಿಡ್ತಾರೆ, ಕೇಳ್ಕೊಂಡು ನೀವೇ ತುಂಬಾ ಸಲ ಕೇಳ್ಕೊಂಡ್ ಬಂದ್ರಿ ಅಲ್ವಾ ಶೋಗೆ ಅಂತೆಲ್ಲ. ಹೌದು, ಅದು ಓಕೆ, ಕೇಳ್ಕೊಂಡ್ ಬಂದೆ ಅಂತ ಅನ್ಕೊಳ್ಳಿ. ಕೆಲಸ ಕೇಳೋದ್ರಲ್ಲಿ ಏನ್ ತಪ್ಪಿದೆ? ನಾನೇನ್ ದುಡ್ಡೇನ್ ಕೇಳಿಲ್ವಲ್ಲ, ಕೆಲಸ ತಾನೇ ಕೇಳಿದೀನಿ. ನಾನು ದಿನ ಬೆಳಗ್ಗೆ ಎದ್ರುನು ಒಂದು 5 ಚಾನಲ್ ಹೆಡ್ಗಳಿಗೆ ಒಂದೇ ಸೇಮ್ ಮೆಸೇಜ್ ಫಾರ್ವರ್ಡ್ ಮಾಡ್ಬಿಡ್ತೀನಿ, ಇದ್ರೆ ಹೇಳಿ. ಅದ್ರಲ್ಲಿ ಏನಿದೆ? ಕೆಲಸ ಕೇಳೋದ್ರಲ್ಲಿ ಏನು ತಪ್ಪಿದೆ? ನಾನು ಸೀಸನ್ 10ಗೆ ನನಗೆ ಎಂಡಮಾಲ್ ಅವರೇ ಅದ ಸೀಸನ್ 11ಗೇನೋ ಕೇಳಿದ್ರು ಅನ್ಸುತ್ತೆ. ಅಂದರೆ ನಾನು ಪ್ರೆಸ್ ಮೀಟಿಗೆಲ್ಲ ಹೋಗಿದ್ನಲ್ಲ, ಅಲ್ಲಿ ನೋಡಿ ನಿಮ್ಮನ್ನ ಕರೆದ್ರೆ ನೀವು ಬರ್ತೀರಾ ಅಂತ. ಚಾನಲ್ಗೆ ಗೊತ್ತು, ನೀವೇನು ಹೇಳಬೇಕು ಅಂತ ಇಲ್ಲ. ನಾನು ಸವಿರುಚಿ ಮಜಾ ಕೆಫೆ ಏನೇನೋ ಮಾಡ್ತಾ ಇದ್ದೆ, ಅವ್ರು ಕಳಿಸಿದ್ರೆ ನಾನು ಹೋಗಕ್ಕೆ ರೆಡಿ ಅಂತ ನಾನು ಅವಾಗ ಹೇಳಿದ್ದೆ. ಸೊ ಇವಾಗ ನಾನು ಏನು ಮಾಡ್ತಿರ್ಲಿಲ್ವಲ್ಲ, ಒಂದು ಮೆಸೇಜ್ ಹಾಕ್ತೀನಿ. ನಾನು ಈಗಲೂ ನಾಳೆಯಿಂದನೂ ನಾನು ಹಾಕ್ತೀನಿ. ಅದ್ರಲ್ಲಿ ಕೆಲಸ ಕೇಳಿದ್ರಲ್ಲಿ ನಂದೇನು ತಪ್ಪೇನಿಲ್ಲ. ನಾನು ಕೇಳಿದ್ದೆ, ಅವ್ರಿಗೆ ಚಾನಲ್ ಅವ್ರಿಗೆ ನಾನು ಇಷ್ಟು ಮಾತಾಡ್ತೀನಿ ಅಂತ ಗೊತ್ತೇ ಇಲ್ಲ. ಯಾಕಂದರೆ 3 ವರ್ಷ ನಾನು ಕೆಲಸ ಅಯ್ಯೋ ಜಾಹ್ನವಿ ಮಾತಾಡಲ್ಲ, ಜಾಹ್ನವಿ ಸಾಫ್ಟು, ಆಗಲ್ಲ ಬಿಗ್ ಬಾಸ್ಗೆ. ನನಗೊಂದು ಕೊಟ್ಟ ಅವಕಾಶ ನೋಡಿ, ಜಾಹ್ನವಿ ಏನಂತ ತೋರಿಸ್ತೀನಿ ಗೊತ್ತಿಲ್ಲ ನಿಮಗೆ ಇನ್ನೊಂದು ಮುಖ.